ಈಗ ನಾವು ಇವತ್ತು ಸಂಯುಕ್ತ ಹೋರಾಟದ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಮನವಿ ಅಥವಾ ನಮ್ಮ ಬೇಡಿಕೆಗಳು ಏನಂತ ಈಡೇರಿಸೋದಕ್ಕೆ ಏನು ಹೇಳಿದ್ದೀವಿ ಅಂತಂದರೆ, ಈಗಾಗಲೇ ಭತ್ತ, ಸಜ್ಜೆ, ಶೇಂಗಾ ಎಲ್ಲ ಕಟಾವಾಗಿವೆ. ಇವುಗಳು ಹೊರಗಿನ ಮಾರ್ಕೆಟ್ನಲ್ಲಿ ರೇಟ್ ಕಡಿಮೆ ಇರೋ ಕಾರಣಕ್ಕಾಗಿ ಸ್ವತಃ ಸರ್ಕಾರವೇ ಖರೀದಿ ಮಾಡಿ ಬೆಂಬಲ ಬೆಲೆಯೊಂದಿಗೆ ತೊಗೊಂಡ್ರೆ ನಮ್ಮ ರೈತರು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಒಂದು ಮಾತು. ಇನ್ನು ಎರಡನೇದು, ರೈತರ ಆತ್ಮಹತ್ಯೆಗಳಾಗಕತ್ತವ, ಅದನ್ನು ತಡಿಬೇಕು, ಇಲ್ಲಾಂದರೆ ರೈತರ ಸಂಕುಲನೆ ಹಾಳಾಗ್ತದೆ ಅಂತಕ್ಕಂಥದ್ದು ಎರಡು. ಇನ್ನು ಮೂರನೇದು ಏನಂತಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಪೂರ ಕುಸಿತ ಆಗ್ಯಾವ. ಇಲ್ಲಿ ಕರ್ನಾಟಕದಲ್ಲಿ ಕೂಡ ನಮ್ಗೆ ತೈಲ ಬೆಲೆ ಕಡಿಮೆ ಮಾಡಿ, ತೈಲ ಅಂದರೆ ಪೆಟ್ರೋಲಿಯಂ ಉತ್ಪಾದನೆಗಳು ಎಲ್ಲ ಸೇರಿ ಅವನ್ನೆಲ್ಲ ಕಡಿಮೆ ಮಾಡಿದರೆ ನಮ್ಮ ಒಕ್ಕಲ್ತನಕ್ಕೆ, ಟ್ರ್ಯಾಕ್ಟ್ರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತು ಒಂದು. ಇನ್ನು ಬಗರ್ ಹುಕುಂ ಸಾಗುವಳಿ ಮಾಡಿರ್ತಕ್ಕಂಥ 30-40 ವರ್ಷಗಳಿಂದಾದರೂ ಕೂಡ ಇದುವರೆಗೆ ಯಾವುದೇ ಪಟ್ಟ ನೀಡದೇ ಇರುವ ಕೆಲವು ಸುಮಾರು 10-20 ಸಾವಿರ ಎಕರೆಗಳು ಕೂಡ ನಮ್ಮ ಒಂದು ಜಿಲ್ಲೆಯಲ್ಲಿ ಸಿಗ್ತದೆ. ಅದನ್ನೆಲ್ಲ ಸಕ್ರಮಗೊಳಿಸ್ಬೇಕು ಅಂತಕ್ಕಂಥ ಒತ್ತಾಯದ ಮೇರೆಗೆ ಇವತ್ತು ನಾವು ಹೋರಾಟ ಮಾಡಿದ್ದೀವಿ. ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಸತ್ಯಂಪೇಟೆ.